ಓಂ ಗೃಣಿ ಸೂರ್ಯಾಯ ನಮಃ. ಓಂ ಹ್ರೀಂ ದುಂ ದುರ್ಗಾಯ ನಮಃ. ಋಣಬಾಧೆ. ಜಾತಕದಲ್ಲಿ ಅನೇಕ ಯೋಗಗಳಿದ್ದರೂ ಅಂದರೆ ರಾಜಯೋಗ, ಗಜಕೇಸರಿ ಯೋಗ ಒಳ್ಳೆಯ ಸಮಯದಲ್ಲೂ ಹುಟ್ಟಿದರೂ ಕೆಲಸ ಕಾರ್ಯಗಳು ಶುಭ ಕಾರ್ಯಗಳು ಆಗುತ್ತಿರುವುದಿಲ್ಲ. ಆದರೆ ಈ ತಡೆಗಳಿಗೆ ಋಣಗಳು ಕಾರಣವಾಗಿರುತ್ತದೆ. ಇದು ಆತ್ಮಕ್ಕೆ ಸಂಬಂಧಪಟ್ಟಿದ್ದು. ಆತ್ಮನಿಂದನೆ ಮಾಡಿದರೆ ಅವು ಋಣಗಳಾಗಿ ಉಳಿದುಕೊಳ್ಳುತ್ತವೆ, ಜನ್ಮ ಜನ್ಮಾಂತರ ಕಾಡುತ್ತದೆ. ಒಂದು ವಂಶದಲ್ಲಿ ಯಾರು ಏನೇ ಮಾಡಿದರೂ ಆ ವಂಶದಲ್ಲಿ ಸಂಬಂಧಪಟ್ಟ ವ್ಯಕ್ತಿಗಳಿಗೆ ತಗುಲುತ್ತದೆ. ತಂದೆ ತಾಯಿ ತಾತ ಮುತ್ತಾತ ಆಸ್ತಿ ಹೇಗೆ ವರ್ಗಾವಣೆ ಆಗುತ್ತದೆಯೋ ಹಾಗೆ ಈ ಋಣಗಳು ಸ್ವಋಣ, ಪಿತೃಋಣ, ಮಾತೃಋಣ, ಸ್ತ್ರೀ ಪುತ್ರಿ ಅಥವಾ ಪುತ್ರ, ಸೋದರಿ, ದೈವಿ ಋಣ, ಅಜಾತ ಋಣ, ಹೀಗೆ ಅನೇಕ ಋಣಗಳಿವೆ. ಉದಾಹರಣೆಗೆ ಸ್ವಂತ ಮಾಡಿದ ಋಣ ಅಂದರೆ ಸ್ವಋಣ. ಜಾತಕನು ಅತಿ ಉನ್ನತ ಸ್ಥಾನದಲ್ಲಿರುತ್ತಾನೆ, ಧನ ಸಂಪತ್ತು ಹೇರಳವಾಗಿರ್ತದೆ, ಆದರೆ ಸಡನ್ನಾಗಿ ಗಳಿಸಿದ್ದೆಲ್ಲ ನಷ್ಟ ಆಗ್ತದೆ. ಹೀಗೆ ಮತ್ತು ಮಾತೃ ಋಣ ಅಂದರೆ ಮಾಡಿರಬಹುದ ಪಾಪಕರ್ಮ ಅಂದರೆ ಮಗುವನ್ನು ತಾಯಿಯಿಂದ ಸಪ್ರೇಟ್ ಮಾಡಿರುವುದು ಅಥವಾ ತಾಯಿಗೆ ಚೆನ್ನಾಗಿ ನೋಡಿಕೊಳ್ಳದೆ ಇರುವುದು, ಇದರಿಂದ ಸಂಪತ್ತು ನಷ್ಟ ಆಗುತ್ತದೆ. ಹಸು ಮನೆಗಳಲ್ಲಿ ಏನಾದರೂ ಪ್ರಾಣಿಗಳ ಸಾವು ಆಗುತ್ತದೆ. ವಿದ್ಯೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ, ತಡೆ ಬರುತ್ತದೆ. ಯಾರಾದರೂ ಹೆಲ್ಪ್ ಮಾಡೋಕ್ಕೆ ಬಂದರೆ ಅದರಿಂದ ಅವರಿಗೆ ಅನಿಷ್ಟ ಉಂಟಾಗಿ ಪ್ರಾಬ್ಲಮ್ ಆಗುತ್ತದೆ. ಮನೆ ಅಥವಾ ಹೊಲ ಗದ್ದೆ ತೋಟ ಹೀಗೆ ಅದರಲ್ಲಿ ನೀರು ಏನಾದಿದ್ದರೆ ಬಾವಿ ಇದ್ದರೆ ಒಣಗುತ್ತದೆ. ಹೀಗೆ ತುಂಬ ನಷ್ಟ ಕಷ್ಟಗಳು ಆಗುತ್ತದೆ. ಇದಕ್ಕೆ ಪರಿಹಾರ ಅಂದರೆ ತಾಯಿಯ ಆಶೀರ್ವಾದ ತೆಗೆದುಕೊಳ್ಬೇಕು. ಮನೆಯಲ್ಲಿ ಎಷ್ಟು ಜನ ಇರ್ತಾರೋ ಅಷ್ಟು ಸಂಖ್ಯೆಯಲ್ಲಿ ಬೆಳ್ಳಿಯ ತುಂಡುಗಳನ್ನು ತೆಗೆದುಕೊಂಡು ಹೋಗಿ ಹರಿಯುವ ನೀರಿನಲ್ಲಿ ಎಸೆಯಬೇಕು. ನಷ್ಟ ಕಷ್ಟ ಆಗ್ತಿದ್ದರೆ ಸೂರ್ಯ ಆರಾಧನೆ ಮಾಡಿ, ದಿನ ಸೂರ್ಯ ಜಪ ಮಾಡಿ, ಸೂರ್ಯನಿಗೆ ನೀರನ್ನು ಅರ್ಪಿಸಿ, ಏನಾದರೂ ಕೆಲಸ ಮಾಡಬೇಕಾದ್ರೆ ಯಾವ ಕಾರ್ಯ ಮಾಡಬೇಕಾದರೆ ಸ್ವಲ್ಪ ಸಿಹಿಯನ್ನು ತಿಂದು ಸ್ವಲ್ಪ ನೀರು ಕುಡಿದು ಮನೆಯ ಹೊರಗೆ ಹೋಗಬೇಕು. ಅದಷ್ಟು ಗುರುವಾರ ಮಂಗಳವಾರ ಸಿಹಿಯನ್ನು ಹಂಚಿ, ಇದರಿಂದ ಪರಿಹಾರ ಆಗುತ್ತದೆ.